ನಮಸ್ಕಾರ, ಶರಣು ಹಡ್ಬಿದ್ದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೈಸೂರಿಂದ ಕಣ್ಣೂರಿಗೆ ರೈಡ್ ಮಾಡ್ತಾಯಿದ್ದೀನಿ ನಮ್ಮ NMBC ಗ್ರೂಪ್ ಜೊತೆ. NMBC ನಮ್ಮ ಮೈಸೂರು ಬೈಕರ್ಸ್ ಕಮ್ಯುನಿಟಿ ಅಂತ. ಅದು ನಮ್ಮ ಮೈಸೂರಲ್ಲಿರೋ ಎಲ್ಲ ಬೈಕರ್ನ ಜೊತೆಗೆ ಸೇರಿಸ್ಕೊಂಡು ಒಂದು ರೈಡ್ ಮಾಡಿದ್ವಿ. ಇದರಲ್ಲಿ ನಾವು 32 ಬೈಕ್ ನಾವು ರೈಡ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಎಕ್ಸಿಲೆಂಟ್ ಆಗಿದೆ, ಎನ್ವೈರನ್ಮೆಂಟ್ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ, ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ವೆದರ್ ಚೆನ್ನಾಗಿತ್ತು. ಅಲ್ಲಿ ಹೋಗ್ತಿದ್ದಂಗೆ ಸಖತ್ ಬಿಸಿಲು. ನಮ್ಮ ರೈಡಿಂಗ್ ಜಾಕೆಟು, ಪ್ಯಾಂಟ್ ಎಲ್ಲ ಹಾಕ್ಕೊಂಡು, ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ರೆ ಒಳಗಡೆ ಬಾಯ್ಲ್ಡ್ ಎಗ್ ಥರ ಆಗ್ತಾಯಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಶೋಕಿ, ಏನಂತೀರಾ? ಸೊ ಅದೇ ಥರ ಯೋಚನೆ ಮಾಡಿಕೊಂಡು ರೋಡಲ್ಲಿ ಓಡಿಸ್ತಾಯಿದ್ರೆ ಆ ಮಜನೇ ಬೇರೆ. ಆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಆ ರೋಡ್ಗಳಲ್ಲಿ, ಟರ್ನಿಂಗಲ್ಲಿ, ಕರ್ವಲ್ಲಿ ಎಲ್ಲ ರೈಡ್ ಮಾಡ್ತಾಯಿದ್ರೆ ಫುಲ್ಲು ಮಜಾ ಸಿಗ್ತಾಯಿತ್ತು. ನಾನಂತೂ ರೈಡ್ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಿಮಗೆ ನನ್ನ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೋ ಏನೋ ಗೊತ್ತಿಲ್ಲ, ಬಟ್ ಅಲ್ಟಿಮೇಟಾಗಿ ನಾನು ರೈಡ್ ಮಾಡಬೇಕಾದ್ರೆ, ನಾನು ನೋಡಬೇಕಾದ್ರೆ ಆ ಸೀನ್ರಿಗಳನ್ನ ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ನಮ್ಮ ಗ್ರೂಪ್ ಅವರೆಲ್ಲ ಸ್ವಲ್ಪ ಮುಂದೆ ಹೋದರು, ಕೆಲವರೆಲ್ಲ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದಾರೆ. ನಾನು ಮಿಡ್ಲಲ್ಲಿ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕರ್ವ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗ ಅಂತೂ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಅಂತೆಲ್ಲ ಹಾಕ್ತಾ ಸೂಪರ್ ಡೂಪರಾಗಿ ಓಡ್ತಾ ಇದ್ದಾನೆ. ನಾನು ಅವನು ಇಬ್ಬರೂ ರೋಡ್ ಎಂಜಾಯ್ ಮಾಡಿಕೊಂಡು ಕರ್ವಲ್ಲಿ ಎಷ್ಟಾಗುತ್ತೋ ಅಷ್ಟು ವಾಲಿಸ್ಕೊಂಡು ಓಡಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಚೆನ್ನಾಗಿದೆ, ನಿಮಗೂ ಅನಿಸ್ತಾ ಇರಬೇಕಲ್ಲ. ಆ್ಯಕ್ಚುಲಿ ಆಮೇಲೆ ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ರೆ ನನಗೂ ಅನ್ನಿಸ್ತು, ಸಕ್ಕತ್ತಾಗಿದೆ, ಒಳ್ಳೆ ಈ ಗೇಮಲ್ಲಿ ಆಟ ಆಡ್ತೀವಲ್ಲ ಆ ಥರ ಇದೆ. ನಮ್ಮ ಹುಡುಗ ಅಂತೂ ಸಿಕ್ಕಾಬಿಟ್ಟು ಚೆನ್ನಾಗಿ ಓಡ್ತಾ ಇದ್ದ. ಜೊತೆಗೆ ನಾನು ರೈಡ್ನ ಸಖತ್ ಎಂಜಾಯ್ ಮಾಡ್ತಾಯಿದ್ದೆ. ಕರ್ವಲ್ಲಿ ಟರ್ನ್ ಎಲ್ಲ ಚೆನ್ನಾಗಿತ್ತು. ಈ ಥರ ಎಲ್ಲ ರೈಡ್ ಮಾಡಬೇಕಾದ್ರೆ ಇದೊಂದು ಎಕ್ಸ್ಪೀರಿಯೆನ್ಸು, ಇದೊಂದು ಮೆಮೊರಿ. ನಮ್ಮ ಟೀಮ್ ಲೀಡ್ ಅವರು ಸಿಂಗ್ ಅಂತ ಹೋದರು. ಅವ್ರನ್ನಂತೂ ನಾವು ಮುಟ್ಟಕ್ಕಾಗಲ್ಲ, ಯಾಕಂದರೆ ಅವ್ರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋ ರೈಡರು. ಅವ್ರು ಹೋಗೋ ಸ್ಪೀಡನ್ನ ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಜೊತೆಗೆ ಒಂದೊಂದು ಗಾಡಿದು ಒಂದೊಂದು ಥರ ಇದಿರುತ್ತೆ ರೈಡಿಂಗ್ ಸ್ಟೈಲು. ನಮ್ಮ ಹಿಮಾಲಯನ್ ರ್ಯಾಶ್ ಆಗಿ, ಅಂದರೆ ತುಂಬ ಓವರ್ ಇಮಿಡಿಯೇಟ್ ಪಿಕಪ್ ತೊಗೊಳಲ್ಲ. ಇವನು ಸ್ವಲ್ಪ ಲೇಟ್ ಅಂದರೆ ಓಡ್ತಾನೆ 120, 140 ತನಕ. ನನ್ನ ಈ ಗಾಡಿನ ಆ್ಯಕ್ಚುಲಿ ನಾನು ಎಕ್ಸ್ಪ್ರೆಸ್ ವೇಲಿ 145 ತನಕನೂ ರೈಡ್ ಮಾಡಿದ್ದೀನಿ. ಬಟ್ ಈ ಕರ್ವಲ್ಲೆಲ್ಲ ಅಷ್ಟೊಂದೆಲ್ಲ ಇಲ್ಲ. ಈ 70-80ನೇ ಮ್ಯಾಕ್ಸಿಮಮ್ ಸ್ಪೀಡು. ಅದಕ್ಕಿಂತ ಜಾಸ್ತಿ ಸ್ಪೀಡ್ ಓಡಿಸ್ಬೇಕಂದ್ರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ರೋಡ್ ಕಂಟ್ರೋಲ್, ಗಾಡಿ ಕಂಟ್ರೋಲ್ ಮಾಡೋದು ಗೊತ್ತಿರಬೇಕು. ಕರ್ವಲ್ಲಿ ಹೆಂಗೆ ಮಲಗಿಸ್ಬೇಕು, ಹೆಂಗೆ ಎದ್ದೊಳ್ಬೇಕು ಅಂತ ಗೊತ್ತಿರಬೇಕು. ಅದಿಲ್ಲದೆ ಅಂದರೆ ನೀವು ರಿಸ್ಕ್ ತೊಗೊಂಡು ಅಷ್ಟು ಸ್ಪೀಡಲ್ಲಿ ಓಡಿಸೋದು ತುಂಬ ರಿಸ್ಕಿ ಆಗುತ್ತೆ. ಜೊತೆಗೆ ನಿಮ್ಮೊಬ್ಬರಿಗೆ ಅಲ್ಲ, ಎದುರುಗಡೆ ಬರೋ ಗಾಡಿಗಳಿಗೂ ರಿಸ್ಕ್ ಆಗುತ್ತೆ. ಸೊ ಈ ಥರ ಏನಾದರೂ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಬೇಕಾಯಿತು ಅಂದರೆ ಯಾವ್ದಾರ ಚಿಕ್ಕ ಪುಟ್ಟ ಫಾರೆಸ್ಟ್ ಏರಿಯಾದಲ್ಲಿ ಕರ್ವ್ ಇರೋ ಕಡೆ ನೀವು ರೈಡ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ತುಂಬ ಲಾಂಗ್ ಹೋದಾಗ ಇದು ನಿಮಗೆ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಇದೇ ಥರ ಓಡಿಸ್ತಾಯಿರಿ, ಮಜಾ ಮಾಡ್ತಾಯಿರಿ. ಸೊ ನಾನು ಇನ್ನೇನಿಲ್ಲ, ಫುಲ್ ಬಿಂದಾಸಾಗಿ ಗಾಡಿ ಓಡಿಸ್ತಾ ಇರ್ತೀನಿ. ಯಾಕಂದರೆ ನೇಚರಲ್ಲಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋದು. ಮಾತಾಡಿಕೊಂಡು ನಿಮಗೆಲ್ಲ ಇರಿಟೇಟ್ ಮಾಡೋದು ಬೇಡ. ಇನ್ನು ಮುಂದೆ ಮ್ಯೂಸಿಕ್ ಜೊತೆ ನನ್ನ ಹುಡುಗನ ಜೊತೆ ನಾವು ರೈಡ್ನ ಕಂಟಿನ್ಯೂ ಮಾಡೋಣ.